ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಕಂಪ್ಯಾರಿಸನ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟ್ರೈಲ್ ರೈಡ್ಸ್ ಬಿಟ್ವೀನ್ ಸ್ಕ್ರ್ಯಾಮ್ಲರ್, ಅಡ್ವೆಂಚರ್ ಬೈಕ್ ಆ್ಯಂಡ್ ಆಫ್ ರೋಡ್ ಬೈಕ್. ಸೊ ನಿಮಗೆ ಗೊತ್ತು, ಇತ್ತೀಚೆಗೆ ಆಫ್ ರೋಡ್ ಬಗ್ಗೆ ಸಾಕಷ್ಟು ಕ್ರೇಜ್ ಇದೆ ಆ್ಯಂಡ್ ಲಾಟ್ ಆಫ್ ಪೀಪಲ್ ವಾಂಟ್ ಟು ಎಕ್ಸ್ಪ್ಲೋರ್ ಆಫ್ ರೋಡಿಂಗು. ಆ್ಯಂಡ್ ಅದರಲ್ಲಿ ತುಂಬ ಪಾಪ್ಯುಲರ್ ನಿಮಗೆ ಸೆಗ್ಮೆಂಟ್ ಬಂದ್ಬಿಟ್ಟು ಟ್ರೈಲ್ ರೈಡಿಂಗು. ಫಸ್ಟ್ಲಿ ಈ ಟ್ರೈಲ್ ರೈಡಿಂಗ್ ಅಂತ ತುಂಬ ನೀವು ವೀಡಿಯೋಸಲ್ಲಿ ಕೇಳಿರ್ತೀರ. ಸೊ ಏನು ಅಂತ ಒಂದು ಎಕ್ಸಾಕ್ಟ್ ಆನ್ಸರ್ ಇರೋಲ್ಲ. ನಿಮಗೆ ಒಂದು ಲೈಟ್ ಅಸಂಪ್ಷನ್ ಏನಿರುತ್ತೆ ಅಂದರೆ ನಿಮಗೆ ಬೇಸಿಕಲಿ ಇಟ್ ಈಸ್ ಒಂದು ಈಸಿ ಕೈಂಡ್ ಆಫ್ ರೋಡಿಂಗ್ ಅಂತ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಬಟ್ ಐ ವುಡ್ ಸೇ ಇಟ್ ಈಸ್ ನಾಟ್ ನೆಸೆಸರಿಲಿ ಈಸಿ, ಬಟ್ ಜನರಲಿ ಐ ವುಡ್ ಸೇ ಇಟ್ ಈಸ್ ಈಸಿ ಅಂತಲೇ ನೀವು ಅನ್ಕೋಬೋದು. ಟ್ರೈಲ್ ರೈಡಿಂಗ್ ಅಂದರೆ ಸಿಂಪ್ಲಿ ಪುಟ್ ಫಾರ್ವರ್ಡು ಇಟ್ ಈಸ್ ಬೇಸಿಕಲಿ ಅ ಪಾತ್ ವಿದೌಟ್ ರೋಡ್ಸ್. ಅಂದರೆ ಬೇಸಿಕಲಿ ದೇರ್ ಶುಡ್ ಬಿ ಸಮ್ ಪಾತ್, ಬಟ್ ರೋಡ್ಸ್ ಇರಲ್ಲ. ಅದ್ರ ಬದಲು ನಿಮಗೆ ಬೇಕಾದರೆ ಕಲ್ಲು ಮಣ್ಣು ಇರ್ಬೋದು, ಆರ್ ಸಮ್ ಕೈಂಡ್ ಆಫ್ ಐ ವುಡ್ ಸೇ ಮಡಿ ಸರ್ಫೇಸ್ ಇರ್ಬೋದು ವಿತ್ ಲಿಟಲ್ ಬಿಟ್ ರಾಕ್ಸು, ಸ್ವಲ್ಪ ಲೈಕ್ ಐ ವುಡ್ ಸೇ ಗ್ರಾಸಸ್ಸು ಇರ್ಬೋದು ಲಿಟಲ್ ಬಿಟ್ಟು. ಸೊ ಆ ಥರ ಪಾತ್ಸ್ ಇರುತ್ತೆ ನಿಮಗೆ ಜನರಲಿ, ಆರ್ ಸಮ್ಟೈಮ್ಸ್ ಲಿಟಲ್ ಬಿಟ್ ವಾಟರ್ ಕ್ರಾಸಿಂಗ್ ಇರುತ್ತೆ, ಲೈಟ್ ವಾಟರ್ ಕ್ರಾಸಿಂಗ್ಸ್ ಇರುತ್ತೆ ನಿಮಗೆ ಆನ್ ದ ಪಾತು. ಸೊ ಆ ಥರ ಜನರಲಿ ನಿಮಗೆ ಅದನ್ನು ನೀವು ಟ್ರೈಲ್ ರೈಡ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಜನರಲಿ ಐ ವುಡ್ ಸೇ ನೀವು ಯಾವುದೇ ಬೈಕಲ್ಲೂ ಕ್ರಾಸ್ ಮಾಡ್ಬೋದು. ಇಟ್ಸ್ ನಾಟ್ ನೆಸೆಸರಿಲಿ ನೀವು ಈ 3 ಬೈಕ್ನೇ ಯೂಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಬಟ್ ದೀಸ್ ಬೈಕ್ಸಲ್ಲಿ ನಿಮಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ ಅಂತ ನೀವು ಮಾಡ್ಬೋದು. ಎಸ್, ಡೆಫಿನೆಟ್ಲಿ ಈ ಬೈಕ್ಸಲ್ಲಿ ಅಡ್ವಾಂಟೇಜಸ್ ಇದೆ. ನಿಮಗೆ ಗೊತ್ತಿರೋ ಪ್ರಕಾರ ಮೇನ್ ಅಡ್ವಾಂಟೇಜ್ ಈ ಬೈಕಲ್ಲಿ ಇರೋದು ಇಸ್ ದಟ್ ಆಲ್ ದೀಸ್ ಬೈಕ್ ವಿಲ್ ಹ್ಯಾವ್ ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸು ಆ್ಯಂಡ್ ಗುಡ್ ಸಸ್ಪೆನ್ಷನ್ ಟ್ರಾವೆಲ್ಲು ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಇರುತ್ತೆ ಈ 3 ಬೈಕ್ಸಲ್ಲಿ. ಅದಕ್ಕೋಸ್ಕರ ನೀವು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಈ 3 ಬೈಕ್ಸಲ್ಲಿ ಮೋಸ್ಟ್ ಆಫ್ ದೆಮ್ಮಲ್ಲಿ ನಿಮಗೆ ಸ್ಪೋಕ್ ವೀಲ್ಸ್ ಇರುತ್ತೆ. ಸೊ ಅದು ಒಂದು ಒಳ್ಳೆ ಎಡಿಷನ್ ಫಾರ್ ಆ್ಯಕ್ಚುಲಿ ದಿಸ್ ಆಫ್ ರೋಡ್ ರೈಡಿಂಗ್. ಅದಕ್ಕೋಸ್ಕರ ಈ 3 ಬೈಕ್ಸ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಸೊ ಟ್ರೈಲ್ ರೈಡಲ್ಲಿ ನಾನು ಹೇಳಿರೋ ಪ್ರಕಾರ ಇಟ್ ಈಸ್ ಅ ಪಾತ್, ಬಟ್ ಫಾರ್ ಅ ಬಿಗಿನರ್ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್ ಸಿಂಪ್ಲಿ ಪುಟ್ ಫಾರ್ವರ್ಡು ಆದಷ್ಟು ಟ್ರೈ ಟು ಚೂಸ್ ಅ ಪಾತ್ ವಿತ್ ಐ ವುಡ್ ಸೇ ನಿಮಗೆ ಸಡನ್ ಅಪ್ ಆ್ಯಂಡ್ ಡೌನ್ಸ್ ಇರಬಾರ್ದು ನಿಮಗೆ. ಆ್ಯಂಡ್ ಐ ವುಡ್ ಸೇ ಜಾಸ್ತಿ ನಿಮಗೆ ಲೈಕ್ ಬೋಲ್ಡರ್ಸು ಆರ್ ಬಿಗರ್ ಜಂಪ್ಸ್ ಮಾಡೋ ಥರ ಜಾಗ ಇರಬಾರ್ದು, ಆರ್ ನಿಮಗೆ ರಟ್ಸ್ ತುಂಬ ಇರಬಾರ್ದು. ಬಿಕಾಸ್ ರಟ್ಸ್ ಅಂದರೆ ಬೇಸಿಕಲಿ ಒಂದು ಗುಂಡಿ. ಸೊ ಬೇಸಿಕಲಿ ಆನ್ ದ ಪಾತ್ ಹೋಗಬೇಕಾದ್ರೆ ನಿಮಗೆ ಸಣ್ಣದಾಗಿ ಕಾಣುತ್ತೆ, ಬಟ್ ವೆನ್ ಗಾಡಿ ಟೈರ್ ಅದಕ್ಕೆ ಸಿಕ್ಕಾಕೊಂಡಾಗ ನೀವು ಅದನ್ನ ಟೈರ್ನ ತೆಗಿಯೋಕ್ಕಾಗಲ್ಲ. ಸೊ ಆ ಥರ ಪ್ಲೇಸಸ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಬಿಗಿನರ್ಸು. ಆ್ಯಂಡ್ ಆಲ್ಸೋ ಲೂಸ್ ಸರ್ಫೇಸಸ್ ಇರುತ್ತೆ ನೋಡಿ, ಲೈಕ್ ತುಂಬಾ ಲೂಸ್ ಸ್ಯಾಂಡ್ ಇರುವಂಥ ಸರ್ಫೇಸು ಆ್ಯಂಡ್ ತುಂಬಾ ವೆಟ್ ಸರ್ಫೇಸಸ್ಸು ವೇರ್ ತುಂಬ ಸ್ಕಿಡ್ ಆಗುತ್ತೆ. ಆ್ಯಂಡ್ ತುಂಬ ರಾಕಿ ಸರ್ಫೇಸಸ್ ಆರ್ ಶಾರ್ಪ್ ರಾಕ್ಸ್ ಇರುತ್ತೆ ನೋಡಿ. ಸೊ ಅದನ್ನು ನೀವು ಬಿಗಿನರ್ಸ್ ಅವಾಯ್ಡ್ ಮಾಡಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ನೀವೊಂದು ಪ್ರೋ ಲೆವೆಲ್ ಇರಬೇಕಾದ್ರೆ ಯು ಕ್ಯಾನ್ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್ ವಿತ್ ಆಲ್ ದಿ 3 ಬೈಕ್ಸ್ ಆಲ್ಸೋ. ಬಟ್ ಎಸ್, ಮೊದಲೇ ನಿಮಗೆ ಎಷ್ಟೊಂದು ವೀಡಿಯೋಸಲ್ಲೂ ಹೇಳಿದ್ದೀನಿ ನಾನು, ವೆನ್ ಎವರ್ ಇಟ್ ಕಮ್ಸ್ ಟು ಆಫ್ ರೋಡಿಂಗ್ ಯೂಶಲಿ ಇಟ್ ಈಸ್ 50% ರೈಡರ್ ಕೇಪಬಿಲಿಟಿ ಆ್ಯಂಡ್ 50% ದ ಬೈಕ್ ಕೇಪಬಿಲಿಟಿ. ಸೊ ಆಬ್ವಿಯಸ್ಲಿ ಇಲ್ಲಿ ಬೈಕ್ ಕೇಪಬಿಲಿಟಿ ಸ್ವಲ್ಪ ಎನ್ಹಾನ್ಸ್ ಆಗಿದೆ, ಬಟ್ ಸ್ಟಿಲ್ ರೈಡರ್ ಕೇಪಬಿಲಿಟಿನೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ದಟ್ ಈಸ್ ದ ಥಿಂಗು. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಈ 3 ಬೈಕ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ದಟ್ ಈಸ್ ದ ಥಿಂಗು. ಸೊ ಎನಿವೇ, ಇದರದ್ದು ಎಕ್ಸ್ಪೀರಿಯನ್ಸ್ನ ಹೇಳೋ ಮೊದಲು ನಾನು ಫಸ್ಟ್ ಸ್ವಲ್ಪ ಟಿಪ್ಸ್ ಕೊಟ್ಬಿಡ್ತೀನಿ, ಬೇಸಿಕ್ ಲೆವೆಲ್ ಆಫ್ ಟಿಪ್ಸು ಟು ಕನ್ಸಿಡರು. ಈ 3 ಬೈಕಲ್ಲಿ ಯಾವುದೇ ಬೈಕ್ ತೊಗೊಂಡ್ರು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಟು ಮೇಕ್ ಶೂರ್ ಇದು ನಿಮ್ಮ ಬೈಕ್ಸಲ್ಲಿ ಇದೆ ಆರ್ ನೀವು ವೇರ್ ಮಾಡ್ತಾ ಇದ್ದೀರಾ ಗೇರ್ಸು. ಸೊ ದಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ಈಸ್ ದ್ಯಾಟ್ ನಿಮ್ಮದು ಟೈರ್ ಕರೆಕ್ಟಾಗಿ ತೊಗೊಳ್ಳಿ. ಸೊ ಆದಷ್ಟು ಬೈ ಅ ಟೈರ್ ವಿಚ್ ಈಸ್ ಲಿಟಲ್ ಬಿಟ್ ಆಫ್ ರೋಡ್ ಬೇಸ್ಡು. ಸೊ ಟೂರಿಂಗ್ ಟೈರ್ಸು ತೊಗೋಬೋದು, ಬಟ್ ಆದಷ್ಟು ನೀವು ಸ್ವಲ್ಪ ಆಫ್ ರೋಡ್ ಬೇಸ್ಡ್ ಟೂರಿಂಗ್ ಟೈರ್ಸ್ ತೊಗೊಳ್ಳಿ. ಲೈಕ್ ಫ್ರಂಟ್ ಟೈರ್ ಆದಷ್ಟು ನೀವು 70-30 ಇರುವಂಥ, ಲೈಕ್ 70% ಟೂರಿಂಗು 30% ಆಫ್ ರೋಡಿಂಗ್ ಕೈಂಡ್ ಆಫ್ ಟೈರ್ಸ್ ತೊಗೊಳ್ಳಿ. ಆ್ಯಂಡ್ ಹಿಂದ್ಗಡೆ ಬೇಕಾದರೆ 80-20 ಆರ್ 90-10 ಟೈರ್ಸ್ ತೊಗೋಬೋದು. ಸೊ ಅದು ನಿಮ್ಮ ಇಷ್ಟ. ಬಿಕಾಸ್ ಜನರಲಿ ಪೀಪಲ್ ಹೂ ಆರ್ ಕನ್ಸಿಡರಿಂಗ್ ಟ್ರೈಲ್ ರೈಡ್ಸು ಅವ್ರು ಟೂರಿಂಗು ತುಂಬ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಹಿಂದ್ಗಡೆ ಟೈರ್ಸ್ನ ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ ಇರಲ್ಲ ನಿಮಗೆ. ಸೊ ಆಫ್ ರೋಡರಲ್ಲಿ ಆಬ್ವಿಯಸ್ಲಿ ಲೈಕ್ ನಾಬಿ ಟೈರ್ಸೇ ಇರುತ್ತೆ ನಿಮಗೆ, ಲಿಟಲ್ ಬಿಟ್ ಆಫ್ ರೋಡ್ ಬೇಸ್ 70-30 ಇರುತ್ತೆ ನಿಮಗೆ ಜನರಲಿ. ಸೊ ಲಾಟ್ ಆಫ್ ಪೀಪಲ್ ನೀವು ಜಾಸ್ತಿ ಹಾರ್ಡ್ ಕೋರ್ ಮಾಡಬೇಕಂದ್ರೆ ಇನ್ನೂ ಲೈಕ್ 50-50 ಟೈರ್ಸ್ ತೊಗೋತಾರೆ. ಬಟ್ ಎನಿವೇ, ಅದರಲ್ಲಿರೋ ಟೈರ್ಸು ನೀವು ಮೇ ಬಿ ಚೇಂಜ್ ಮಾಡೋ ಅವಶ್ಯಕತೆ ಮೆನಿ ಟೈಮ್ಸ್ ಇರಲ್ಲ. ಬಟ್ ಸ್ಟಿಲ್ ಮೇಕ್ ಶೋರ್ ದ ಕ್ವಾಲಿಟಿ ಆಫ್ ದ ಟೈರ್ಸ್ ಇಸ್ ಗುಡ್. ಸೊ ಒಳ್ಳೆ ಕಂಪನೀಸ್ ಇದೆ ನಿಮಗೆ, ರೈಸ್ ಮೋಟೋ ಇದೆ, ಅಪೋಲೋ ಇದೆ, ರೆಡೆಸ್ಟ್ರಿಯನ್ ಇದೆ, ನಿಮಗೆ ಪಿರೇಲಿ ಇದೆ, ಮೆಡ್ಸಿರಲ್ ಇದೆ. ಸೊ ಆಲ್ ದೀಸ್ ಕಂಪನೀಸಿಂದ ವಾಟ್ ಎವರ್ ಬೆಸ್ಟ್ ಟೈರ್ಸ್ ನಿಮ್ಮದು ಬಜೆಟಲ್ಲಿ ಸೂಟೇಬಲ್ ಇದೆ ಅದನ್ನು ತೊಗೊಳ್ಳಿ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ಸೆಕೆಂಡ್ ಥಿಂಗ್ ಈಸ್ ನೀವು ಟ್ರೈ ಟು ಗೆಟ್ ಅನ್ ಇಂಜಿನ್ ಗಾರ್ಡ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ನಾಟ್ ಜಸ್ಟ್ ದ ವೆಹಿಕಲ್ ಬಟ್ ಆಲ್ಸೋ ಯುವರ್ ಲೆಗ್ಸ್. ಬಿಕಾಸ್ ಜನರಲಿ ಆಫ್ ರೋಡಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಇನ್ ಆಫ್ ರೋಡಿಂಗ್ ಎನಿ ಟೈಮ್. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ ವಿತ್ ಆಫ್ ರೋಡಿಂಗು. ಎಸ್, ಎವ್ರಿಥಿಂಗ್ ಇಸ್ ರೋಸಿ ಇನ್ ದ ಸೋಷಿಯಲ್ ಮೀಡಿಯಾ, ಬಟ್ ರಿಯಾಲಿಟಿಯಲ್ಲಿ ಇಟ್ಸ್ ನಾಟ್ ದಟ್ ಥಿಂಗ್. ಸೊ ಅದಕ್ಕೋಸ್ಕರ ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಎಸ್, ಬೈಕ್ ಪ್ರೊಟೆಕ್ಟ್ ಮಾಡೋಂಥ ಸಾಕಷ್ಟು
ಕಂಪನೀಸು ಸ್ಟಾಕಲ್ಲಿ ಒಳ್ಳೆ ಇಂಜಿನ್ ಗಾರ್ಡ್ಸ್ ಕೊಡ್ತಾರೆ. ಎಕ್ಸಾಂಪಲ್ ಸ್ಕ್ರಾಂಬ್ಲರ್ 400X, ಬಟ್ ಕಾಲ್ ಪ್ರೊಟೆಕ್ಟ್ ಮಾಡೋಂಥ ಇಂಜಿನ್ ಗಾರ್ಡ್ಸ್ ಕೊಡೋಲ್ಲ. ಸೊ ನೀವು ಆದಷ್ಟು ಕಾಲನ್ನು ಪ್ರೊಟೆಕ್ಟ್ ಮಾಡೋಂಥ ಇಂಜಿನ್ ಗಾರ್ಡ್ಸ್ ತೊಗೊಳ್ಳಿ. ಬಿಕಾಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಆಫ್ ರೋಡಲ್ಲಿ ನೀವು ಅಷ್ಟು ಫಾಸ್ಟಾಗಿ ಹೋಗ್ತಾ ಇರಲ್ಲ. ಅನ್ಲೆಸ್ ನೀವು ಲೈಕ್ ತುಂಬಾ ಬ್ಯಾಡ್ ಫಾಲ್ ಆದರೆ, ಲೈಕ್ ನೀವು ಫ್ಲಿಪ್ ಆಗಿಬಿಟ್ಟು ಬೀಳೋ ಥರ ಆದರೆ ಮಾತ್ರ ನಿಮಗೆ ಬೇರೆ ಪಾರ್ಟ್ಸು ಇಂಜೂರ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ನಿಮ್ಮದು ಕಾಲೇ ಇಂಜೂರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ನಿಮ್ಮದು ಒಳ್ಳೆ ಇಂಜಿನ್ ಗಾರ್ಡ್ ತೊಗೊಳ್ಳಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಡೆಫಿನೆಟ್ಲಿ ಇನ್ವೆಸ್ಟ್ ಇನ್ ಅ ವೆರಿ ಗುಡ್ ಬ್ಯಾಶ್ ಪ್ಲೇಟ್. ಬಿಕಾಸ್ ಐ ನೋ ದಟ್ ತುಂಬ ಜನ ಪ್ಲಾಸ್ಟಿಕ್ ಬ್ಯಾಶ್ ಪ್ಲೇಟ್ ಜೊತೆ ಹೋಗ್ತಾರೆ. ಬಿಕಾಸ್ ಆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಜಾಸ್ತಿ ಇದೆಯಲ್ಲ, ಅದು ಯಾವತ್ತೂ ಹಿಟ್ಟೇ ಆಗಲ್ಲ ಅಂತ. ದ ಥಿಂಗ್ ಇಸ್ ಆಫ್ ರೋಡಲ್ಲಿ ಮೊದಲೇ ಹೇಳ್ತಾನೆ, ಎನಿಥಿಂಗ್ ಕ್ಯಾನ್ ಗೋ ರಾಂಗು. ಡೆಫಿನೆಟ್ಲಿ ಇಫ್ ದ ಕಲ್ಲು ನಿಮಗೆ ಗೊತ್ತಿಲ್ಲದಿರೋ ಥರ, ಬೇಸಿಕಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇಟ್ ವಿಲ್ ನಿಮಗೆ ಅನಿಸ್ಬೋದು ಸರ್ಫೇಸ್ ಆರಾಮಾಗಿದೆ ನಾನು ಹೋಗ್ಬೋದು ಅಂತ. ಬಟ್ ಸಮ್ಟೈಮ್ಸ್ ಅದು ಹಿಟ್ಟಾಗ್ಬಿಟ್ರೆ ಇಂಜಿನ್ಗಂತೂ ನೀವು ಗಾಡಿನ ಎತ್ತಾಕೊಂಡು ಹೋಗ್ಬೇಕಷ್ಟೇ. ಸೊ ನನ್ನ ಒಪಿನಿಯನ್ ರಿಸ್ಕೇ ತೊಗೋಬೇಡಿ. ಇನ್ವೆಸ್ಟ್ ಇನ್ ಅ ವೆರಿ ಗುಡ್ ಬ್ಯಾಶ್ ಪ್ಲೇಟು. ಆದಷ್ಟು ಮೆಟಲ್ ಬ್ಯಾಶ್ ಪ್ಲೇಟ್ ತೊಗೊಳ್ಳಿ. ಕಂಪನಿ ಕಡೆಯಿಂದ ಸ್ಟ್ರಾಂಗ್ ಮೆಟಲ್ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ ಅಂದರೆ ಯು ಡೋಂಟ್ ನೀಡ್ ಟು ಇನ್ವೆಸ್ಟ್ ಮೋರು. ಬಟ್ ಪ್ಲಾಸ್ಟಿಕ್ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಇನ್ವೆಸ್ಟ್ ಇನ್ ಅ ಮೆಟಲ್ ಬ್ಯಾಶ್ ಪ್ಲೇಟ್. ದಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಆ್ಯಂಡ್ ಆಲ್ರೆಡಿ ಕಾಲ್ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಕಾಲನ್ನ ನೀವು ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಕಾಲ್ ಇಸ್ ದ ಬಿಗ್ಗೆಸ್ಟ್ ಪ್ಲೇಸ್. ನಿಮಗೆ ಹೆಡ್ಗಿಂತ ಜಾಸ್ತಿ ಕಾಲನ್ನ ಪ್ರೊಟೆಕ್ಟ್ ಮಾಡೋದು ಇರುತ್ತೆ. ಸೊ ಅದರಿಂದ ಬೆಟರ್ ಇನ್ವೆಸ್ಟ್ ಇನ್ ಅ ವೆರಿ ಗುಡ್ ರೈಡಿಂಗ್ ಶೂಸ್ ಅಂತಲೇ ಹೇಳ್ತೀನಿ. ಸೊ ಆಫ್ ರೋಡ್ ಬೇಸ್ಡ್ ರೈಡಿಂಗ್ ಶೂಸ್ ಮೇಲೆ ಇನ್ವೆಸ್ಟ್ ಮಾಡಿ. ಫುಲ್ ಫೇಸ್ ಶೂಸ್ ಇನ್ವೆಸ್ಟ್ ಮಾಡಿ ಆದಷ್ಟು. ಡೋಂಟ್ ಟ್ರೈ ಟು ಇನ್ವೆಸ್ಟ್ ಇನ್ ನಾರ್ಮಲ್ ಶೂಸು, ಲೈಕ್ ಜಸ್ಟ್ ಟೂರಿಂಗ್ ಶೂಸ್ ಹಾಕ್ಬಿಡಿ. ಆದಷ್ಟು ನಿಮ್ಮ ಕೈಯಲ್ಲಿ ನೀವು ಬಜೆಟ್ ಪರ್ಮಿಟ್ಸು, ಆದಷ್ಟು ಗೋ ಫಾರ್ ಆನ್ ಆಫ್ ರೋಡ್ ಶೂಸ್. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಆ್ಯಂಡ್ ಬಾಡಿ ಆರ್ಮರು ನಿಮಗೆ ಆಬ್ವಿಯಸ್ಲಿ ಇಫ್ ಯು ಹ್ಯಾವ್ ಮನಿ ಯು ಕ್ಯಾನ್ ಇನ್ವೆಸ್ಟು. ಬಟ್ ಅದರ್ವೈಸು ಇಟ್ಸ್ ಅವಶ್ಯಕತೆ ಇಲ್ಲ. ಬಟ್ ಡೆಫಿನೆಟ್ಲಿ ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ. ಐ ನೋ ಆಫ್ ರೋಡ್ ಬೇಸ್ಡ್ ಹೆಲ್ಮೆಟ್ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಬಟ್ ಬೇಸಿಕ್ ಲೆವೆಲ್ ಆಫ್ ಹೆಲ್ಮೆಟು ಒಳ್ಳೆಯದೇ. ದಟ್ ಈಸ್ ಅ ಥಿಂಗು. ಆ್ಯಂಡ್ ಆಲ್ಸೋ ಯು ನೀಡ್ ಟು ಇನ್ವೆಸ್ಟ್ ಆನ್ ಗುಡ್ ಹ್ಯಾಂಡ್ ಗಾರ್ಡ್ಸು. ಸೊ ಆದಷ್ಟು ಮೆಟಲ್ ಹ್ಯಾಂಡ್ ಗಾರ್ಡ್ಸ್ ತೊಗೊಳ್ಳಿ. ಬಿಕಾಸ್ ಪ್ಲಾಸ್ಟಿಕ್ ಹ್ಯಾಂಡ್ ಗಾರ್ಡ್ಸು ಡ್ಯಾಮೇಜ್ ಅಗೇನ್ ಆ್ಯಂಡ್ ಅಗೇನ್ ಆಗುತ್ತೆ. ಇನ್ ಕೇಸ್ ನೀವು ಮೊದಲೇ ಹೇಳಿದ್ದೀನಿ, ಆಫ್ ರೋಡಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿದ್ದೋಗ್ಬಿಟ್ರೆ ನಿಮಗೆ ಅಗೇನ್ ಬಿದ್ದೋದ್ರೆ ಅಗೇನ್ ಇಟ್ ಮೈಟ್ ಡ್ಯಾಮೇಜ್ ದ ಹ್ಯಾಂಡಲ್ ಬಾರು. ಅದರಿಂದ ಇಟ್ ಇಸ್ ಬೆಟರ್ ಟು ಇನ್ವೆಸ್ಟ್ ಆನ್ ಅ ಮೆಟಲ್ ಹ್ಯಾಂಡ್ ಗಾರ್ಡ್ಸು. ಸೊ ಈ ಲೆವೆಲ್ ಆಫ್ ನನ್ನ ಒಪಿನಿಯನ್ಲಿ ಬೇಸಿಕ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ನೀವು ತೊಗೊಂಡ್ರೆ ಐ ಥಿಂಕ್ ನೀವೊಂದು ಕಾನ್ಫಿಡೆಂಟ್ಲಿ ರೈಡ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಎನಿವೇ, ಇವಾಗ ದ ರಿಯಲ್ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಕ್ವಿಕ್ಲಿ ನಾನು ಎಲ್ಲ ಬೈಕ್ಸ್ದು ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ಒಂದಂತೂ ಬೈಕ್ ನಾನು ಆಲ್ರೆಡಿ ರೈಡ್ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರಾಗಿ ಹೇಳ್ಬೋದು ನಿಮಗೆ. So firstly, let us understand the difference in experience if you are planning to buy a scrambler, and who should go for a scrambler. ತುಂಬ simply put forward. ಸ್ಕ್ರಾಮ್ಲರ್ನ ತಗೊಳ್ಳೋ ಒಂದು ಮೇನ್ ಇಂಟೆನ್ಷನ್ ಬಂದು ಈಸ್ ಯು ವಾಂಟ್ ಟು ಹ್ಯಾವ್ ಅ ರೆಟ್ರೋ ಮೋಟರ್ ಸೈಕಲ್. ಸೊ ದ್ಯಾಟ್ ಶುಡ್ ಬಿ ಯುವರ್ ಮೇನ್ ಇಂಟೆನ್ಷನ್. ನಿಮಗೆ ರೆಟ್ರೋ ಮೋಟರ್ ಸೈಕಲ್ ಸಮ್ ಹೌ ನಿಮಗೆ ಬೇಕು. ಕೇಪಬಿಲಿಟಿ ಆಮೇಲೆ ಬರುತ್ತೆ, ಅದು ಆಫ್ ರೋಡಲ್ಲಿ ಏನು ಮಾಡುತ್ತೆ ಅದೆಲ್ಲ ನಿಮಗೆ ಸೆಕೆಂಡ್ರಿ. ನಿಮಗೆ ಫಸ್ಟ್ ಪ್ರಯಾರಿಟಿ ನಿಮಗೊಂದು ರೆಟ್ರೋ ಮೋಟರ್ ಸೈಕಲ್ ಬೇಕು. ಆಬ್ವಿಯಸ್ಲಿ ಸ್ಕ್ರಾಮ್ಲರಲ್ಲಿ ನಿಮಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಅದು ಕೇಪಬಿಲಿಟಿ ಎನ್ಹಾನ್ಸ್ ಮಾಡಿರ್ತಾರೆ. ನಿಮಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ ಆ್ಯಂಡ್ ಒಳ್ಳೆ ಸಸ್ಪೆನ್ಷನ್ ಟ್ರಾವೆಲ್ ಇರುತ್ತೆ. ಆ್ಯಂಡ್ ಗುಡ್ ಇನಫ್ ಅಂತ ಹೇಳ್ತೀನಿ ಸಸ್ಪೆನ್ಷನ್ ಟ್ರಾವೆಲ್. ಆ್ಯಂಡ್ ಆಲ್ಸೋ ನಿಮಗೆ ಸೆಟಪ್ ಆಲ್ಸೋ ವುಡ್ ಬಿ ಪ್ಲಸ್ ಇನಫ್ ಟು ಮ್ಯಾನೇಜ್ ದ ಆಫ್ ರೋಡ್ ಕಂಡೀಷನ್. ಸೊ ಅದಕ್ಕೋಸ್ಕರ ಆಬ್ವಿಯಸ್ಲಿ ಇಟ್ ಈಸ್ ದ ಬೆಸ್ಟ್ ಸೂಟೆಡ್ ರೆಟ್ರೋ ಮೋಟರ್ ಸೈಕಲ್ ಟು ರೈಡ್ ಆನ್ ದ ಟ್ರೈಲ್. ಸೊ ಅದಕ್ಕೋಸ್ಕರ ನೀವು ತೊಗೋತಾ ಇದ್ದೀರಾ. ಬಟ್ ಅಲ್ಟಿಮೇಟ್ ಗೋಲ್ ನಿಮ್ಮದು ಈಸ್ ಟು ಬೈ ಅ ರೆಟ್ರೋ ಮೋಟರ್ ಸೈಕಲ್. ಬಿಕಾಸ್ ಆಬ್ವಿಯಸ್ಲಿ ಮೆನಿ ರೀಸನ್ಸ್ ಇರುತ್ತೆ. ಮೇ ಬಿ ಯು ಲೈಕ್ ಟು ಟೇಕ್ ಅ ಗುಡ್ ಫೋಟೋ ಆನ್ ದ ಟ್ರೈಲ್ಸ್ ವಿತ್ ಅ ರೆಟ್ರೋ ಮೋಟರ್ ಸೈಕಲು, ಅದು ಗೋಲ್ ಇರ್ಬೋದು. ಆರ್ ನಿಮಗೆ ಆ ರೆಟ್ರೋ ಮೋಟರ್ ಸೈಕಲ್ದು ಎಕ್ಸಾಸ್ಟ್ ನೋಟು, ದ ಚಾಮು, ದ ಫೀಲಿಂಗ್, ಅದಕ್ಕೋಸ್ಕರ ನೀವು ಬೈ ಮಾಡ್ತಾ ಇದ್ದೀರಾ. ನಾಟ್ ನೆಸೆಸರಿಲಿ ಯು ವಾಂಟ್ ಟು ರೈಡ್ ಇನ್ ದ ಟ್ರೈಲ್ಸ್ ದ ಬೆಸ್ಟ್. ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಗೋಲ್ ಫಾರ್ ಯು. ಸೊ ನಿಮ್ಮದು ಗೋಲ್ ಬಂದ್ಬಿಟ್ಟು ಇಸ್ ಟು ಬೈ ಅ ರೆಟ್ರೋ ಮೋಟರ್ ಸೈಕಲ್, ಬಟ್ ಲೆಟ್ ಇಟ್ ಬಿ ಮೋರ್ ಕೇಪಬಲ್. ಬಿಕಾಸ್ ನನಗೆ ಟ್ರೈಲ್ ರೈಡ್ಸು ಮಾಡಬೇಕಂದ್ರೆ ಸ್ಕ್ರಾಮ್ಲರ್ ಇಸ್ ಯುವರ್ ಚಾಯ್ಸು. ಬಟ್ ದ ಓನ್ಲಿ ಡಿಮೆರಿಟ್ ನಾನು ಏನು ಹೇಳ್ತೀನಿ ಅಂದರೆ ಸ್ಕ್ರಾಮ್ಲರಲ್ಲಿ ಐ ವುಡ್ ಸೇ ದಟ್ ಎಸ್ಪೆಷಲಿ ಇನ್ ದ ಟ್ರೈಲ್ ರೈಡು ದ ಮೇನ್ ಥಿಂಗ್ ನಾನು ಆಲ್ರೆಡಿ ಹೇಳ್ತೀನಿ, ಟ್ರೈಲ್ ರೈಡ್ಸಲ್ಲಿ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ದ ಓನ್ಲಿ ಥಿಂಗ್ ಯು ನೀಡ್ ಟು ಕನ್ಸಿಡರ್ ಇಸ್ ಯು ನೀಡ್ ಟು ಚೂಸ್ ದ ಟ್ರೈಲ್ಸ್ ವಿಚ್ ಆರ್ ಈಸಿಯರು. ಆದಷ್ಟು ತುಂಬ ಡಿಫಿಕಲ್ಟ್ ಟ್ರೈಲ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಗಾಡಿ ಬಿದ್ದೋದ್ರೆ ಒಂದು ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ನೀವು ಸರಿ ಮಾಡಬೇಕು. ಇನ್ನೊಂದು ಏನಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಗಾಡಿ ಆ್ಯಂಡ್ ಯು ವಿಲ್ ಬಿ ಡಿಸಪಾಯಿಂಟೆಡ್. ಬಿಕಾಸ್ ಸ್ಕ್ರಾಮ್ಲರ್ಸ್ ಆರ್ ಮೆಂಟ್ ಟು ಬಿ ಲಿಟಲ್ ಬಿಟ್ ಡರ್ಟಿ. ಸ್ವಲ್ಪ ಗಲೀಜಾದರೆ ಪರವಾಗಿಲ್ಲ, ಬಟ್ ತುಂಬ ಜಾಸ್ತಿ ಗಲೀಜಾಗಿದ್ರೆ ಅಥವಾ ಅದು ಡ್ಯಾಮೇಜ್ ಆದರೆ ಇಟ್ ಡಸಂಟ್ ಲುಕ್ ದ್ಯಾಟ್ ಗ್ರೇಟ್ ಆ್ಯಕ್ಚುಲಿ ಸ್ಕ್ರಾಮ್ಲರ್. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಬ್ಯಾಡ್ ಫೀಲಿಂಗ್ ಬರುತ್ತೆ. ಬೇಸಿಕಲಿ ನಿಮಗೆ ಅಯ್ಯೋ ಯಾಕೆ ಎತ್ಕೊಂಡು ಹೋದೆ ಸ್ಕ್ರಾಮ್ಲರ್ನ, ಜಸ್ಟ್ ನಾನು ಒಂದು ಶೋ ಮಾಡೋಕ್ಕೆ ಹೋಗಿದೆ ಆ್ಯಂಡ್ ಈ ಥರ ಆಗ್ಬಿಡ್ತು ಅಂತ ಅನಿಸ್ಬಿಡುತ್ತೆ. ಸೊ ಐ ವುಡ್ ಸೇ ಬೆಟರ್ ಅವಾಯ್ಡ್ ಡಿಫಿಕಲ್ಟ್ ಟ್ರೈಲು, ಈಸಿ ಟ್ರೈಲ್ ತೊಗೊಳ್ಳಿ ಆ್ಯಂಡ್ ಸ್ವಲ್ಪ ಫೋಟೋ ತೊಗೊಂಡು ಆಮೇಲೆ ಶೋ ಆಫ್ ಮಾಡ್ಕೊಳ್ಳಿ. ದಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ನೆಕ್ಸ್ಟ್ ಬರೋಣ ಅಡ್ವೆಂಚರ್ ಬೈಕ್ಸು. ಅಡ್ವೆಂಚರ್ ಬೈಕ್ನ ತುಂಬ ಜನ ಹೇಳ್ತಾರೆ ಇಟ್ ಈಸ್ ಮೆಂಟ್ ಟು ಡೂ ಆಫ್ ರೋಡಿಂಗು ಆ್ಯಂಡ್ ಟೂರಿಂಗು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಒಂದು ಅಡ್ವೆಂಚರ್ ಬೈಕ್ನ ಕ್ಲಿಯರ್ಲಿ ಡಿಸೈನ್ ಮಾಡಿದ್ದಾರೆ ಟು ಡೂ ಟ್ರೈಲ್ ರೈಡಿಂಗ್ ಓನ್ಲಿ. ಅಂದರೆ ಈ ಥರ ನಿಮಗೆ ಟ್ರೈಲ್ ರೈಡ್ಸ್ ಇರುತ್ತಲ್ಲ ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡೋ ಥರ ವೆಹಿಕಲ್ ಮಾಡಿರ್ತಾರೆ. ಸೊ ದ್ಯಾಟ್ ಈಸ್ ವೈ ಪೀಪಲ್ ಲೈಕ್ ಟು ಬೈ ಅಡ್ವೆಂಚರ್ ಬೈಕ್. ಆ್ಯಂಡ್ ನನ್ನ ಒಪಿನಿಯನಲ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ರೈಡಿಂಗ್ ಆ್ಯನ್ ಅಡ್ವೆಂಚರ್ ಬೈಕ್ ಇನ್ ದ ಟ್ರೈಲ್ ಇಸ್ ದ್ಯಾಟ್ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ. ಬಿಕಾಸ್ ನಿಮಗೆ ಆಬ್ವಿಯಸ್ಲಿ ನಿಮಗೆ ಸಸ್ಪೆನ್ಷನ್ ಸೆಟಪ್ಪು ತುಂಬ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ, ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿರುತ್ತೆ. ಟೈರ್ಸ್ ಆಲ್ಸೋ ನಿಮಗೆ ಇದರಲ್ಲಿ 21-17 ಇರುತ್ತೆ. ಐ ಥಿಂಕ್ ಸ್ಕ್ರಾಮ್ಲರ್ಸಲ್ಲಿ ಯೂಶಲಿ 19-17 ಇರುತ್ತೆ. ಸೊ ಇದರಲ್ಲಿ ಜನರಲಿ 21-17 ಇರೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ನಿಮಗೆ. ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ಓಕೆ ಐ ಆಮ್ ಆನ್ ದ ರೈಟ್ ಬೈಕ್ ಫಾರ್ ಡೂಯಿಂಗ್ ದಿಸ್ ಅಂತ ಅನಿಸುತ್ತೆ. ದ್ಯಾಟ್ ಈಸ್ ದ ಬೆಸ್ಟ್ ಫೀಲಿಂಗ್ ಅಬೌಟ್ ಆನ್ ಅಡ್ವೆಂಚರ್ ಬೈಕು. ಸೊ ಅಡ್ವೆಂಚರ್ ಬೈಕ್ ನನ್ನ ಪ್ರಕಾರ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ, ಇಟ್ ವಿಲ್ ಫೀಲ್ ಲೈಕ್ ಓಕೆ ಈ ಥರ ರೈಡ್ಸ್ಗೋಸ್ಕರ ದಿಸ್ ಇಸ್ ಅ ಪರ್ಫೆಕ್ಟ್ ಬೈಕ್ ಅಂತಲೇ ಫೀಲ್ ಆಗುತ್ತೆ. ಅಂಟಿಲ್ ಆಬ್ವಿಯಸ್ಲಿ ಯುವರ್ ಬೈಕ್ ಫಾಲ್ಸ್ ಆ್ಯಕ್ಚುಲಿ. ಸೊ ಬೈಕ್ ಬಿದ್ದಾಗ ನಿಮಗೆ ತಲೆನೋ ಆಗ್ಬಿಡುತ್ತೆ, ಅಯ್ಯೋ ಯಾಕಯ್ಯ ತೊಗೊಂಡು ಬಂದೆ ಅಂತ. ಬಿಕಾಸ್ ಇಟ್ ವಿಲ್ ಬಿ ಯೂಶಲಿ ಹೆವಿ. ಐ ನೋ KTM 390 ಅಡ್ವೆಂಚರ್ ಸ್ವಲ್ಪ ಲೈಟ್ ಇದೆ, ಬಟ್ ದಟ್ ಈಸ್ ಅನ್ ಎಕ್ಸೆಪ್ಷನು. ಜನರಲಿ ನೀವು ಅಡ್ವೆಂಚರ್ ಬೈಕ್ಸು ಹೆವಿ ಆಗಿರುತ್ತೆ. ಹಿಮಾಲಯನ್ ಡೆಫಿನೆಟ್ಲಿ ಈಸ್ ಹೆವಿ. ಸೊ ಬಿದೋದಾಗ ನಿಮಗೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಪೇಯ್ನ್ ಆಬ್ವಿಯಸ್ಲಿ ನಿಮಗೆ. ಬಟ್ ದ ಥಿಂಗ್ ಈಸ್ ಆದಷ್ಟು ನೀವು ಇನ್ ಕೇಸ್ ನೀವು ಅಡ್ವೆಂಚರ್ ಬೈಕ್ಸಲ್ಲಿ ರೈಡ್ ಮಾಡ್ತಾ ಇದ್ದೀರ ಅಂದರೆ ಜಾಸ್ತಿ ಸೋಲೋ ಹೋಗಬೇಡಿ. ಇನ್ ಕೇಸ್ ಯು ಆರ್ ಟ್ರೈಂಗ್ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಅಂದರೆ ಸ್ವಲ್ಪ ಹಾರ್ಡ್ ಕೋರ್ ಇದೆ, ಸ್ವಲ್ಪ ನಿಮಗೆ ಕಲ್ಲು ಮಣ್ಣು ಜಾಸ್ತಿ ಇದೆ ಅಂದರೆ ಬೆಟರ್ ಅವಾಯ್ಡ್ ಗೋಯಿಂಗ್ ಸೋಲೋ. ಆದಷ್ಟು ನೀವು ಗ್ರೂಪಲ್ಲಿ ಹೋಗಿ. ದಟ್ ಈಸ್ ಒನ್ ಥಿಂಗು. ಸೆಕೆಂಡ್ ಥಿಂಗು ನೀವು ಆಬ್ವಿಯಸ್ಲಿ ಬೈಕ್ ಬಿದೋಗುತ್ತೆ. ಸೊ ಬೈಕ್ ಬಿಡೋದೇನೋ ನಿಮಗೆ ಬೇಜಾರಾಗಲ್ಲ. ಜನರಲಿ ಅಡ್ವೆಂಚರ್ ಬೈಕಲ್ಲಿ ಬೈಕ್ ಬಿದೋದ್ರೆ ಏನೋ ಲೈಕ್ ಇಟ್ ಡಸಂಟ್ ಲುಕ್ ಬ್ಯಾಡ್ ಆಲ್ಸೋ, ಇಟ್ ಲುಕ್ಸ್ ಓಕೆ, ಅಷ್ಟೊಂದು ಕೆಡ್ದಾಗ ಕಾಣಲ್ಲ. ಆ್ಯಂಡ್ ಡ್ಯಾಮೇಜಸ್ ಆದ್ರೂ ಯು ಶುಡ್ ಬಿ ಏಬಲ್ ಟು ಮ್ಯಾನೇಜ್ ದಟ್. ಆಲ್ರೆಡಿ ಹೇಳಿದ್ದೀನಿ, ಅಡ್ವೆಂಚರ್ ಬೈಕ್ದು ಬೇಸಿಕ್ ನೆಸೆಸಿಟಿ ಬಂದು ಡ್ಯಾಮೇಜಸ್ ಆದರೆ, ಐ ಮೀನ್ ಇನ್ ಜನರಲ್ ಆಫ್ ರೋಡ್ ಬೈಕ್ನ ತೊಗೋತಾ ಇದ್ದೀರಂದರೆ ನೀವು ಡ್ಯಾಮೇಜಸ್ನ ಮ್ಯಾನೇಜ್ ಮಾಡೋ ಥರ ಬೈಕೇ ತೊಗೋಬೇಕು. ಎನಿವೇ ದ ಥಿಂಗ್ ಇಸ್ ಡ್ಯಾಮೇಜ್ ಆದರೂ ಇಟ್ ಈಸ್ ನಾಟ್ ಅ ಬಿಗ್ ಡೀಲು, ನೀವು ಆಮೇಲೆ ಸರಿ ಮಾಡಿಸ್ಕೋಬೋದು. ಬಟ್ ದ ಥಿಂಗ್ ಇಸ್ ನಿಮ್ಮದು ಬಾಡಿ ಡ್ಯಾಮೇಜ್ ಆದರೆ ಸರಿ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ ಆ್ಯಂಡ್ ಯು ವಿಲ್ ಬಿ ಸ್ಟಕ್ಕು. ಸೊ ಆದಷ್ಟು ಇನ್ ಕೇಸ್ ನಿಮ್ಮದು ಬೈಕ್ ಬೀಳುತ್ತೆ ಅಂದರೆ ಯು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫಸ್ಟು. ಬೈಕ್ ಬಿದೋದ್ರೆ ಬಿದೋಗಲಿ, ಎಸ್ಪೆಷಲಿ ನಿಮ್ಮ ಲೆಗ್ನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಬಿಕಾಸ್ ಅಡ್ವೆಂಚರ್ ಬೈಕ್ಸು ತುಂಬ ಹೆವಿ ಇರುತ್ತೆ. ಸೊ ಡೋಂಟ್ ಟೇಕ್ ಅ ರಿಸ್ಕ್ ಆನ್ ದಟ್ಟು. ಸೊ ಬೈಕ್ ಬಿದೋದ್ರೆ ಏನಾಗಲ್ಲ, ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಸರಿ ಮಾಡ್ಬೋದು. ಯೂಶಲಿ ಅಡ್ವೆಂಚರ್ ಬೈಕ್ಸು ಮಾಡಿರೋದು ಅದಕ್ಕೆ ಬಿದ್ದು ಎದ್ದು ಓಡಿಸೋ ಥರನೇ ಮಾಡಿರ್ತಾರೆ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಇಫ್ ದ ಕಂಪನಿ ಸೇಯಿಂಗ್ ಇಟ್ಸ್ ಅನ್ ಅಡ್ವೆಂಚರ್ ಬೈಕ್, ಇದು ಮಾಡೋಕ್ಕೆ ಕೇಪಬಲ್ ಇರಬೇಕದು. ದಟ್ ಈಸ್ ದ ಥಿಂಗು. ಸೊ ದಟ್ ಈಸ್ ದ ಓನ್ಲಿ ಥಿಂಗ್ ಯು ನೀಡ್ ಟು ಬಿ ಕನ್ಸರ್ನ್ಡ್ ಅಷ್ಟೇ. ಬಾಕಿ ಏನೋ ಕನ್ಸರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಬಂದುಬಿಡೋಣ ಆಫ್ ರೋಡರು. ಸೊ ಆಫ್ ರೋಡರ್ ಅಂದರೆ ನಿಮ್ಮದು ಎಕ್ಸ್ಪಲ್ಸು, KLX 230 ಆ್ಯಂಡ್ ಎಂಡ್ಯೂರೋ 390 KTM ಅವ್ರದ್ದು. ಸೊ ಈ ಥರ ಬೈಕ್ಸ್ ನೀವು ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ ಆಬ್ವಿಯಸ್ಲಿ ಯು ವಾಂಟ್ ಟು ರೈಡ್ ಆನ್ ದೀಸ್ ಕೈಂಡ್ ಆಫ್ ಸರ್ಫೇಸಸ್ಸು. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ಈ ಥರ ಬೈಕ್ಸ್ದು ನೀವು ಕೇಪಬಿಲಿಟಿ ಇಸ್ ಮೋರ್ ದ್ಯಾನ್ ಟ್ರೈಲ್ ರೈಡ್. ಸೊ ನೀವು ಈವನ್ ವೇರ್ ಪಾತ್ಸ್ ಆರ್ ನಾಟ್ ದೆನ್, ನಿಮಗೆ ಟ್ರೈಲೇ ಇಲ್ದಿರೋ ಜಾಗದಲ್ಲೂ ನೀವು ಸ್ವಲ್ಪ ಎಂಜಾಯ್ ಮಾಡ್ಬೋದು ಕೆಲವು ಪ್ಲೇಸಸಲ್ಲಿ. ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದೋಸ್ ಬೈಕ್ಸು. ನೀವು ತುಂಬ ಜನ ನೋಡಿರ್ತೀರ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಗದ್ದೆಯಲ್ಲೆಲ್ಲ ಎಕ್ಸ್ಪಲ್ಸ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ಮಚ್ ಈಸಿ, ಒಂಥರ ಕೇಕ್ ವಾಕ್ ಅಂತಲೇ ಫೀಲ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಆನ್ ದಿಸ್ ಬೈಕ್ಸು ಬಿಕಾಸ್ ದಿಸ್ ಬೈಕ್ ಪರ್ಫಾರ್ಮ್ಸ್ ದ ಬೆಸ್ಟ್ ಅಮಂಗ್ ಆಲ್ ದೀಸ್ ತ್ರೀ. ಅಂದರೆ ಸ್ಕ್ರಾಮ್ಲರು, ಅಡ್ವೆಂಚರ್ ಬೈಕಿಂದ ಈ ಬೈಕು ಡೆಫಿನೆಟ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಮೇನ್ ಅಡ್ವಾಂಟೇಜು ಆಬ್ವಿಯಸ್ಲಿ ಇದರಲ್ಲೂ ಒಳ್ಳೆ ಸಸ್ಪೆನ್ಷನ್ ಟ್ರಾವೆಲ್ಲು, ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಸ್ಪೋಕ್ ವೀಲು 21-17 ನಾಟ್ ಸಮ್ಟೈಮ್ 21-18 ಇರುತ್ತೆ. ಬಟ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಸ್ ದಟ್ ದಿಸ್ ಬೈಕ್ ವಿಲ್ ಬಿ ಲೈಟರ್ ಯೂಶಲಿ. ಸೊ ಎಸ್ಪೆಷಲಿ KLX 230 ಅಂತೂ ನಿಮಗೆ ತುಂಬಾ ಲೈಟ್ ಬೈಕು. ಸೊ ಆರಾಮಾಗಿ ನೀವು ಕಾನ್ಫಿಡೆಂಟಾಗಿ ರೈಡ್ ಮಾಡ್ಬೋದು. ಸೊ ಆ ತಲೆನೂ ಇರಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನೀವು ಗಾಡಿ ಬಿದ್ದೋದ್ರೆ ಆಬ್ವಿಯಸ್ಲಿ ಯು ವಿಲ್ ನಾಟ್ ವರಿ ಮಚ್ಚು. ಆ್ಯಂಡ್ ಅಷ್ಟೊಂದು ಇಂಜುರೀಸು ಆಗಲ್ಲ ನಿಮಗೆ ಬಿಕಾಸ್ ಲೈಟರ್ ಬೈಕು. ಬಟ್ ಆಬ್ವಿಯಸ್ಲಿ ಇದರಲ್ಲೂ ನೀವು ನಿಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಬಟ್ ಇದರಲ್ಲಿ ನೀವು ನ್ಯಾಚುರಲಿ ಪ್ರೊಟೆಕ್ಟ್ ಮಾಡ್ಕೋತೀರಾ. ಬಟ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ವಿತ್ ದಿಸ್ ಬೈಕು ಈಸ್ ದ್ಯಾಟ್ ಮೋಸ್ಟ್ಲಿ ಈ ಎಲ್ಲ ಬೈಕ್ಸಲ್ಲಿ ನಿಮಗೆ ಟ್ಯೂಬ್ ಟೈರೇ ಇರುತ್ತೆ, ಟ್ಯೂಬ್ಲೆಸ್ ಟೈರು ಇರಲ್ಲ. ಆ್ಯಂಡ್ ನನ್ನ ಒಪಿನಿಯನಲ್ಲಿ ಇಟ್ ಈಸ್ ಬೆಟರ್ ಟು ಗೋ ವಿತ್ ಟ್ಯೂಬ್ ಟೈರ್ ಓನ್ಲಿ. ಬಿಕಾಸ್ ನೀವು ಈ ಥರ ಬೈಕ್ ತೊಗೋತೀರಾ ಅಂದರೆ ಮೊದಲೇ ಡಿಸೈಡ್ ಮಾಡಬೇಕು ನೀವು. ಇನ್ ಕೇಸ್ ನಿಮಗೆ ಟ್ಯೂಬ್ಲೆಸ್ಸೇ ಬೇಕಂದ್ರೆ ಯು ಹ್ಯಾವ್ ಟು ಗೋ ವಿತ್ ಅಡ್ವೆಂಚರ್ ಬೇಕು. ಟ್ರೈಲ್ ರೈಡಿಂಗಲ್ಲಿ ನೀವು ಅಡ್ವೆಂಚರ್ ಬೇಕು ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ನೀವು ಅದನ್ನು ತೊಗೊಳೋದ್ಬಿಟ್ಟು ಇದನ್ನು ತೊಗೊಂಡ್ಬಿಟ್ಟು ಇದ್ರಲ್ಲಿ ಟ್ಯೂಬ್ ಇಲ್ಲ, ನಾನು ಟ್ಯೂಬ್ಲೆಸ್ ಕನ್ವರ್ಟ್ ಮಾಡ್ತೀನಿ ಅಂತ ಯು ಶುಡ್ ನಾಟ್ ವೇಸ್ಟ್ ಯೋರ್ ಟೈಮು. ಐ ನೋ ಇನ್ ಕೇಸ್ ಸಮ್ ಲಾಟ್ ಆಫ್ ಪೀಪಲ್ ಬಜೆಟ್ ಇಲ್ಲದೆ ನೀವು ಎಕ್ಸ್ಪಲ್ಸ್ ತೊಗೊಂಡಿದ್ದೀರಾ ಅಂದರೆ ದಟ್ ಈಸ್ ಫೈನು, ಕನ್ವರ್ಟ್ ಮಾಡ್ಬೋದು ನೀವು. ಬಟ್ ಅಗೇನ್ ಅದು ಜಾಸ್ತಿ ಹೊತ್ತು ಇರುತ್ತಾ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಮೇಡ್ ಫಾರ್ ದಟ್ ಸೆಟಪ್ಪು. ಸೊ ಎನಿವೇ ಹೇಳ್ಬಿಟ್ಟಿದ್ದೀನಿ. ಬಟ್ ಐ ಅಂಡರ್ಸ್ಟ್ಯಾಂಡ್ ದ ಪೇನು. ಬಟ್ ಜನರಲಿ ಈ ಬೈಕ್ಸ್ನ ನೀವು ಟ್ಯೂಬ್ಲೆಸ್ ಸೆಟಪ್ಪಲ್ಲಿ ರನ್ ಮಾಡೋಕ್ಕಾಗಲ್ಲ, ಟ್ಯೂಬಲ್ಲೇ ಮಾಡಬೇಕು. ಆ್ಯಂಡ್ ಟ್ಯೂಬಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ಮೇನ್ ರೀಸನ್ ವೈ ಪೀಪಲ್ ವಾಂಟ್ ಟು ಬೈ ದೀಸ್ ಬೈಕ್ಸು. ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ, ಜಂಪ್ಸ್ ಮಾಡ್ಬೋದು, ಫನ್ ಮಾಡ್ಬೋದು ಈ ಬೈಕಲ್ಲಿ. ಬಟ್ ಟ್ಯೂಬ್ ಒಂದು ಬಿಗ್ಗೆಸ್ಟ್ ಹೆಡೇಕ್. ಸೊ ಇದಕ್ಕೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಒಂದು ನೀವು ಟಾಪ್ ಬಾಕ್ಸ್ ಇಟ್ಕೊಳ್ಳಿ. ಆ್ಯಂಡ್ ಆ ಟಾಪ್ ಬಾಕ್ಸಲ್ಲಿ ಜನರಲಿ ಒಂದು ಸಣ್ಣದ ಒಂದು ಪ್ಲಾಸ್ಟಿಕ್ ಟಾಪ್ ಬಾಕ್ಸ್ ಇಟ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ನೀವು ಟ್ಯೂಬ್ಸ್ನ ಯಾವಾಗಲೂ ಕ್ಯಾರಿ ಔಟ್ ಮಾಡಿ. ಬಿಕಾಸ್ ನೀವು ಕ್ಯಾನಾಟ್ ವೆಯ್ಟ್ ಫಾರ್ ಯಾವುದೋ ಒಂದು ಬಂದುಬಿಟ್ಟು ನಿಮಗೆ ಸರಿ ಮಾಡಿಬಿಡ್ತಾರಂತ ಯಾವಾಗಲೂ ವೆಯ್ಟ್ ಮಾಡಬೇಡಿ. ಈವನ್ ನೀವು ರಾಯಲ್ ಎನ್ಫೀಲ್ಡ್ ಸದ್ಯಕ್ಕೆ ಯಾವುದೋ ಆಫ್ ರೋಡರ್ ಬಂದಿಲ್ಲ. ಬಟ್ ಇನ್ ಜನರಲ್ ನೀವು ಯಾವುದೋ ಕಂಪನಿ ಇಲ್ಲ, ಹೀರೋ ಅಲ್ಲೂ ನಿಮಗೆ ಒಳ್ಳೆ ಸರ್ವಿಸ್ ನೆಟ್ವರ್ಕ್ ಇದೆ. ಬಟ್ ಸ್ಟಿಲ್ ಯು ಶುಡ್ ಕೀಪ್ ಯುವರ್ ಓನ್ ಟ್ಯೂಬ್. ಸೊ ದಟ್ ಈಸ್ ಒನ್ ಥಿಂಗು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು DIY ಕಲೀರಿ. ಸೊ ಬೇಸಿಕಲಿ ಡೂ ಇಟ್ ಯುವರ್ ಸೆಲ್ಫು. ಸೊ ನಿಮ್ಮ ಕಡೆಯಿಂದನೇ ನೀವು ಪಂಚರ್ ರಿಪೇರ್ ಮಾಡೋದು ಕಲಿಬೇಕಾಗುತ್ತೆ. ಸೊ ಇದು ಒಂದು ಎಕ್ಸ್ಟ್ರಾ ಸ್ಕಿಲ್ಲು ನೀವು ಈ ಗಾಡಿ ಜೊತೆ ಕಲಿಬೇಕಾಗುತ್ತೆ. ಅಷ್ಟೊಂದೆಲ್ಲ ಬೆನಿಫಿಟ್ ಕೊಡ್ತಾ ಇದಲ್ವಾ, ಸೊ ಅದೊಂದು ನೀವು ಕಲೀಲೇಬೇಕಾಗುತ್ತೆ ಅನ್ಫಾರ್ಚುನೇಟ್ಲಿ. ಸೊ ದಟ್ ಈಸ್ ಒನ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕು ಇನ್ ಕೇಸ್ ನೀವು ಆಫ್ ರೋಡರ್ನ ತೊಗೋಬೇಕಂತೆ. ಬಟ್ ಯು ವಿಲ್ ಎಂಜಾಯ್ ಟ್ರೈಲ್ ರೈಡ್ ಫಾರ್ ಶೂರ್ ಇಫ್ ಯು ಬೈ ಆನ್ ಆಫ್ ರೋಡರ್. ಎನಿವೇ ಕನ್ಕ್ಲೂಡ್ ಮಾಡೋಣ. ಸೊ ವಾಟ್ ವುಡ್ ಬಿ ಮೈ ಚಾಯ್ಸ್ ಅಂತ ಕೇಳೋದಾದರೆ
ಐ ವುಡ್ ಗೋ ಫಾರ್ ಆನ್ ಆಫ್ ರೋಡರ್ ಓನ್ಲಿ. ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಸಜೆಸ್ಟ್ ಮಾಡಿದೆ. ಇಫ್ ಇನ್ ಕೇಸ್ ನಾನು ಟ್ರೈಲ್ ರೈಡ್ ಮಾಡಬೇಕಂತ ಪ್ಲ್ಯಾನ್ ಇದೆ ಆ್ಯಂಡ್ ನನಗೆ 2 ಬೈಕ್ಸ್ ಥಿಯರಿ ಹೇಳಿದೆ ನೋಡಿ. ಸೊ ಅದರಲ್ಲಿ ನಾನು ಕ್ಲಿಯರ್ಲಿ ಸಜೆಸ್ಟ್ ಮಾಡಿದೆ, ಒಂದು ಬೇರ್ 650 ಆ್ಯಂಡ್ ಇನ್ನೊಂದು ಎಕ್ಸ್ಪಲ್ಸ್ 210. ಇದೇ ರೀಸನ್ಗೋಸ್ಕರ, ಬಿಕಾಸ್ ನನಗೆ ಈ ಬೈಕಲ್ಲಿ ಕಾನ್ಫಿಡೆನ್ಸ್ ತುಂಬ ಇರುತ್ತೆ ಆ್ಯಂಡ್ ಆರಾಮಾಗಿ ಎಲ್ಲ ಥರ ಟ್ರೈಲ್ ರೈಡ್ಸ್ ಮಾಡ್ಬೋದು ನಾನು ತುಂಬ ಕಾನ್ಫಿಡೆಂಟ್ಲಿ. ಬಟ್ ಎಸ್, ನನಗೆ ಒಂದೇ ಒಂದು ಹೆಡ್ಡೇಕ್ ಇರುತ್ತೆ, ದಟ್ ನಿಮ್ಮದು ಪಂಚರ್ನ ನೀವೇ ರಿಪೇರ್ ಮಾಡಬೇಕಂತ ಅಷ್ಟೇ. ಸೊ ದಟ್ ಈಸ್ ದ ಒನ್ ಥಿಂಗ್. ಅದು ನಾನು ಡೆಫಿನೆಟ್ಲಿ ಕಲಿಯೋ ಪ್ಲ್ಯಾನ್ ಇತ್ತು ನನಗೂ. ಸೊ ಟಯರ್ನ ಯಾವ ಥರ ಲೈಕ್ ಪಂಚರ್ ಆದರೆ ಏನು ಮಾಡಬೇಕು, ಟ್ಯೂಬ್ನ ಹೆಂಗೆ ಹಾಕಬೇಕಂತ ಇದನ್ನ ಕಲಿಯೋದು ಒಂದು ಮೈಂಡಲ್ಲಿ ಡೆಫಿನೆಟ್ಲಿ ಇತ್ತು ನಂದು. ಬಟ್ ಐ ವುಡ್ ಸೇ ಫಾರ್ ಎವ್ರಿಬಡಿ ಎಲ್ಸು ನನ್ನ ಪ್ರಕಾರ ದ ಸೇಫರ್ ಆಪ್ಷನ್ ಬಂದ್ಬಿಟ್ಟು ಈಸ್ ಅಡ್ವೆಂಚರ್ ಬೈಕು. ಬಿಕಾಸ್ ದ ಮೇನ್ ಅಡ್ವಾಂಟೇಜ್ ಇತ್ತೀಚೆಗೆ ಇರೋ ಅಡ್ವೆಂಚರ್ ಬೈಕ್ಸ್ ನೀವು ನೋಡ್ಬೋದು, ಹಿಮಾಲಯನಲ್ಲಾಗಿರಲಿ ಆರ್ ಅಡ್ವೆಂಚರ್ 390 SL ಆಗಿರಲಿ, ನಿಮಗೆ ಟ್ಯೂಬ್ಲೆಸ್ ಟೈರ್ ಆಪ್ಷನ್ ಇದೆ. ಸೊ ನಿಮಗೆ ಟೈರ್ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದು ನಿಮಗೆ ಮಲ್ಟಿಪರ್ಪಸ್ ಇದೆ. ಸೊ ಇನ್ ಕೇಸ್ ನೀವು ಟ್ರೈಲ್ ರೈಡ್ ಮಾಡೋಕ್ಕೆ ಇನಿಷಿಯಲಿ ಸ್ಟಾರ್ಟ್ ಮಾಡಿರ್ತೀರಾ ಆ್ಯಂಡ್ ಆಮೇಲೆ ನಿಮಗೆ ಟ್ರೈಲ್ ರೈಡ್ ಮಾಡೋದು ಎಂಜಾಯ್ ಮಾಡಿಲ್ಲ ಅಂದ್ರೂ ಯು ಕ್ಯಾನ್ ಸ್ಟಿಲ್ ಎಂಜಾಯ್ ದಟ್ ಬೈಕು, ನೀವು ಟೂರಿಂಗ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ದ ಥಿಂಗ್ ಈಸ್ ಬೇಸಿಕಲಿ ನಿಮಗೆ ಆಫ್ ರೋಡ್ ಟ್ರೈಲ್ಸಲ್ಲಿ ನಿಮಗೆ ಇದು ತುಂಬಾ ಪರ್ಫೆಕ್ಟ್ ಬೈಕ್. ಇದು ಮೇಡ್ ಫಾರ್ ಟ್ರೈಲ್ ರೈಡ್ಸ್ ಆಗಿರೋದ್ರಿಂದ ಇಟ್ಸ್ ಅ ಪರ್ಫೆಕ್ಟ್ ಬೈಕ್. ಸೊ ನಿಮಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ನಂತರ ಸ್ಕ್ರ್ಯಾಮ್ಲರ್ ತೊಗೊಂಡಿದ್ದೀರಾ ಅಂದರೆ ಒಂದು ಆಬ್ವಿಯಸ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಿ ದಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಎವ್ರಿಥಿಂಗ್ ಆನ್ ದಟ್ ಬೈಕು. ಸೊ ನೀವೊಂದು ಸೇಫಾಗಿ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಓಕೆ. ನೀವು ಜಸ್ಟ್ ಒಂದು ಶೋಗೋಸ್ಕರ ರೈಡ್ ಮಾಡ್ತಾ ಇದ್ದೀರಾ, ಸ್ವಲ್ಪ ನಾವು ಒಂದು ಒಳ್ಳೆ ಫೋಟೋಸ್ ತೆಗೆಯೋಣ ಆಫ್ ರೋಡಲ್ಲಿ ಹೋಗ್ತಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಟ್. ಬಟ್ ಅದರ್ವೈಸು ನೀವು ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಬಟ್ ಕ್ಯಾಶುವಲ್ ಆಫ್ ರೋಡಿಂಗು, ಕ್ಯಾಶುವಲ್ ಆಗಿ ನಿಮಗೆ ಜಸ್ಟ್ ಶೋ ಮಾಡಬೇಕು, ಗುಡ್ ಲುಕಿಂಗ್ ಬೈಕ್ ಬೇಕು ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಅ ಸ್ಕ್ರ್ಯಾಮ್ಲರ್. ಸೊ ದಿಸ್ ಈಸ್ ಮೈ ಒಪಿನಿಯನ್ನು. ನಿಮ್ಮದು ಏನಿದೆ ಒಪಿನಿಯನ್ನು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.